ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ. ಹೋದ ವಿಡಿಯೋದಲ್ಲಿ ನಾನು ಪ್ರಿಮಿಟಿವ್ ರಿಫ್ಲೆಕ್ಸ್ ಇಂಟಿಗ್ರೇಷನ್ ಬಗ್ಗೆ ಮಾಹಿತಿನ ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಆಟಿಸಮ್ ಸ್ಪೆಕ್ಟ್ರಮಲ್ಲಿರೋ ಮಕ್ಕಳಲ್ಲಿ ಯಾವ್ಯಾವ ರಿಫ್ಲೆಕ್ಸಸ್ ರಿಟೇನ್ ಆಗಿದೆ ಅಂತ ಹೇಗೆ ಚೆಕ್ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಕಾರಣಾಂತರದಿಂದ ನಾನು ವಿಡಿಯೋಗಳನ್ನ ಕನ್ಸಿಸ್ಟೆಂಟಾಗಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಈ 4 ತಿಂಗಳಲ್ಲಿ ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು. ಅದರಿಂದ ಇನ್ನು ಮುಂದೆ ವೀಡಿಯೋಸ್ನ ಟೈಮ್ ಆದಾಗ ಆದಷ್ಟು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ರಿಫ್ಲೆಕ್ಸಸ್ ಬಗ್ಗೆ ಮಾತಾಡೋಣ ಈಗ. ಯೂಶಲಿ ಏನಾಗುತ್ತೆ, ನ್ಯೂರೋಟಿಪಿಕಲ್ ಮಕ್ಕಳಲ್ಲಿ 1 ವರ್ಷದೊಳಗಡೆ ಎಲ್ಲ ರಿಫ್ಲೆಕ್ಸಸ್ಸು ಇಂಟಿಗ್ರೇಟ್ ಆಗಿ ನಾರ್ಮಲ್ ಡೆವಲಪ್ಮೆಂಟಲ್ ಮೈಲ್ಸ್ಟೋನ್ಸ್ನ ಅವರು ಅಚೀವ್ ಮಾಡ್ತಾರೆ. ಅದೇ ಕೆಲವೊಂದು ಸರಿ ಈ ನ್ಯೂರೋ ಡೈವರ್ಜೆಂಟ್ ಮಕ್ಕಳಲ್ಲಿ ಇದೇ ರಿಫ್ಲೆಕ್ಸಸ್ಸು ಇಂಟಿಗ್ರೇಟ್ ಆಗದೇ ರಿಟೇನ್ ಆಗಿ ಹಾಗೆ ಉಳಿದ್ಬಿಟ್ಟಿರುತ್ತೆ. ಸೊ ಅದರಿಂದ ಅವರಿಗೆ ಪೋಸ್ಚರ್ ಪ್ರಾಬ್ಲಮ್ ಆಗಬಹುದು, ಅಥವಾ ಕ್ರಾಲಿಂಗಲ್ಲಿ ಪ್ರಾಬ್ಲಮ್ಮು, ಹ್ಯಾಂಡ್ ರೈಟಿಂಗ್ ಇಶ್ಯೂಸು, ಈ ಥರದ್ದೆಲ್ಲ ಪ್ರಾಬ್ಲಮ್ಸು ಕಾಣಿಸ್ಕೊಳ್ಳುತ್ತೆ. ಇದನ್ನೆಲ್ಲ ನಾವು ಕೆಲವೊಂದು ಆ್ಯಕ್ಟಿವಿಟೀಸು ಮತ್ತು ಎಕ್ಸಸೈಸಸ್ ಮಾಡಿಸ್ತಾ ರಿಫ್ಲೆಕ್ಸಸ್ಸನ್ನು ನಾವು ಇಂಟಿಗ್ರೇಟ್ ಮಾಡ್ಬೋದು. ಎಲ್ಲ ಆಟಿಸಮ್ ಸ್ಪೆಕ್ಟ್ರಮಲ್ಲಿರೋ ಎಲ್ಲ ಮಕ್ಕಳಲ್ಲೂ ಎಲ್ಲ ರಿಫ್ಲೆಕ್ಸಸ್ಸು ರಿಟೇನ್ ಆಗಿರಲ್ಲ. ಕೆಲವೊಂದು ಮಕ್ಕಳಲ್ಲಿ ಕೆಲವೊಂದು ರಿಫ್ಲೆಕ್ಸಸ್, ಉದಾಹರಣೆಗೆ ಸ್ಪೈನಲ್ ಗೆಲೆಂಟ್ ಯಾವುದೋ ಒಂದು ಮಗುವಲ್ಲಿ ರಿಟೇನ್ ಆಗಿದೆ ಅಂತಂದರೆ ಇನ್ನೊಂದು ಮಗುವಲ್ಲಿ ATNR ರಿಟೇನ್ ಆಗಿರಬಹುದು. ಮುಂದೆ ಬರ್ತಾ ನಿಮಗೆ ಹೇಳ್ತಾ ಹೋಗ್ತೀನಿ ಇದ್ರ ಬಗ್ಗೆ. ಸ್ಪೈನಲ್ ಗೆಲೆಂಟ್ ಅಂದರೆ ಏನು, ATNR ಅಂದರೆ ಏನು ಅಂತ. ಸೊ ಈ ಥರ ರಿಟೇನ್ ಆಗಿರಬಹುದು. ಮೊದಲನೇದಾಗಿ ಬಂದು ATNR ಅಂತ. ATNR ಅಂತಂದರೆ ಅಸಿಮೆಟ್ರಿಕಲ್ ಟಾನಿಕ್ ನೆಕ್ ರಿಫ್ಲೆಕ್ಸ್ ಅಂತ. ಯೂಶಲಿ ನ್ಯೂರೋಟಿಪಿಕಲ್ ಮಕ್ಕಳಲ್ಲಿ 6 ತಿಂಗಳು ಆಗೋದ್ರೊಳಗೆ ಈ ರಿಫ್ಲೆಕ್ಸು ಇಂಟಿಗ್ರೇಟ್ ಆಗೋಗಿರುತ್ತೆ. ಅದೇ ನ್ಯೂರೋ ಡೈವರ್ಜೆಂಟ್ ಅಂದರೆ ASD ಸ್ಪೆಕ್ಟ್ರಮಲ್ಲೆಲ್ಲ ಇರ್ತಾರಲ್ಲ, ಆ ಥರ ಮಕ್ಕಳಲ್ಲಿ ಈ ATNR ರಿಟೇನ್ ಆಗಿರುವಂತಹ ಚಾನ್ಸಸ್ ಇರುತ್ತೆ. ಸೊ ATNR ರಿಟೇನ್ ಆಗಿದ್ರೆ ನಮ್ಮ ಮಕ್ಕಳಲ್ಲಿ ಕ್ರಾಲಿಂಗ್ ಇಶ್ಯೂಸು, ಡೈರೆಕ್ಟಾಗಿ ಕೂತ್ಕೊಂಡ್ಬಿಟ್ಟ ಅಂತ ಹೇಳ್ತೀವಿ, ಮಗು ಕ್ರಾಲೇ ಮಾಡಲಿಲ್ಲ ಅಂತ, ಆ ಥರ ಇಶ್ಯೂಸು, ಮತ್ತು ಬ್ಯಾಲೆನ್ಸಿಂಗ್ ಇಶ್ಯೂಸು ಅಂದರೆ ಫುಟ್ಪಾತ್ ಮೇಲೆ ಬ್ಯಾಲೆನ್ಸ್ ಮಾಡ್ಕೊಂಡು ನಡೆಯೋಕ್ಕೆ ಕಷ್ಟ ಆಗೋದು, ಸೈಕ್ಲಿಂಗ್ ಕಷ್ಟ ಆಗೋದು, ಸ್ಕೇಟಿಂಗ್ ಕಷ್ಟ ಆಗೋದು, ಅಥವಾ ಮಿಡ್ಲೈನ್ ಆ್ಯಕ್ಟಿವಿಟೀಸ್ ಅಂತಂದರೆ ಇದನ್ನು ನಾವು ಮಿಡ್ಲೈನ್ ಅಂತ ಕನ್ಸಿಡರ್ ಮಾಡಿದ್ರೆ ಎಡಗಡೆ ಇರೋ ವಸ್ತುನ ಬಲಗೈಯಲ್ಲಿ ಎತ್ಕೊಳ್ಳೋಕ್ಕೆ ಟ್ರೈ ಮಾಡಿದಾಗ ಕಷ್ಟ ಆಗ್ಬೋದು, ಅಥವಾ ಬಲಗಡೆ ಇರೋ ವಸ್ತುನ ಎಡಗೈಯಿಂದ ಎತ್ಕೊಳ್ಳೋಕ್ಕೆ ಕಷ್ಟ ಆಗ್ಬೋದು. ಈ ಥರ ಮಿಡ್ಲೈನ್ನ ಕ್ರಾಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ATNR ರಿಫ್ಲೆಕ್ಸು ರಿಟೇನ್ ಆಗಿದೆಯೋ ಇಲ್ವ ಅಂತ ಹೇಗೆ ಚೆಕ್ ಮಾಡೋದಪ್ಪ ಅಂತಂದರೆ, ಮಗುನ ಕ್ರಾಲಿಂಗ್ ಮಾಡೋಕ್ಕೆ ಹೇಳಿ, ಮಗು ಕ್ರಾಲಿಂಗ್ ಮಾಡಬೇಕಾದ್ರೆ ಎಡಗಡೆಗೆ ನೀವು ಈ ಥರ ಮಗುದು ನೆಕ್ನ ಹೀಗೆ ಟರ್ನ್ ಮಾಡಿದಾಗ ಬಲಗಡೆ ದೇಹದಲ್ಲಿ ಏನಾದರೂ ಶೇಕಿ ಮೂಮೆಂಟ್ಸ್ ಕಂಡು ಬಂದಲ್ಲಿ, ಅಥವಾ ಎಲ್ಬೋ ಈ ಥರ ಬೆಂಡ್ ಆಗೋದಾಗಲಿ, ಅಥವಾ ಈಗ ಕಚ್ಬಿಡಿ ಇಟ್ಟರೆ ಸಡನ್ನಾಗಿ ನಾವು ಸೊಂಟನ ಈ ಥರ ಮಾಡ್ತೀವಲ್ಲ, ಆ ಥರ ಮೂಮೆಂಟ್ಸು ನಮ್ಮ ಮಕ್ಕಳು ಮಾಡ್ತಾರೆ ನೀವು ಎಡಗಡೆಗೆ ನೆಕ್ನ ಟರ್ನ್ ಮಾಡಿದಾಗ. ಸೊ ಅದೇ ಥರ ಬಲಗಡೆಗೆ ನೆಕ್ನ ಈ ಥರ ಟರ್ನ್ ಮಾಡಿದಾಗ ಅವ್ರು ಕ್ರಾಲಿಂಗ್ ಮಾಡಬೇಕಾದ್ರೆ ಎಡಗಡೆ ದೇಹದಲ್ಲಿ ಶೇಕಿ ಮೂಮೆಂಟ್ಸು ಅಥವಾ ಎಲ್ಬೋ ಈ ಥರ ಬೆಂಡ್ ಆಗೋದಾಗಲಿ, ಈ ಥರ ಮೂಮೆಂಟ್ಸು ಕಂಡು ಬಂದಲ್ಲಿ ನಿಮ್ಮ ಮಗುವಿನಲ್ಲಿ ATNR ರಿಫ್ಲೆಕ್ಸು ಇಂಟಿಗ್ರೇಟ್ ಆಗದೆ ಹಾಗೆ ಉಳಿದಿದೆ ಅಂತ. ಈ ಥರ ಒಂದೊಂದು ರಿಫ್ಲೆಕ್ಸಸ್ಸು ಏನು ರಿಟೇನ್ ಆಗಿರುತ್ತೆ ಅದನ್ನು ಇಂಟಿಗ್ರೇಟ್ ಮಾಡೋಕ್ಕೆ ಕೆಲವೊಂದು ಆ್ಯಕ್ಟಿವಿಟೀಸ್ ಮತ್ತು ಕೆಲವೊಂದು ವ್ಯಾಯಾಮಗಳಿರುತ್ತೆ, ಎಕ್ಸಸೈಸಸ್ಸು. ಅದನ್ನು ನಾವು ಮಾಡಿಸ್ತಾ ಒಂದು 6 ತಿಂಗಳು ಕಂಟಿನ್ಯೂಸ್ ಆಗಿ ಮಾಡಿಸಿದ್ರೆ ಆ ರಿಫ್ಲೆಕ್ಸು ಇಂಟಿಗ್ರೇಟ್ ಆಗುತ್ತೆ. ನೆಕ್ಸ್ಟ್ ರಿಫ್ಲೆಕ್ಸ್ ಬಂದು ಸಿಮೆಟ್ರಿಕಲ್ ಟಾನಿಕ್ ನೆಕ್ ರಿಫ್ಲೆಕ್ಸ್ ಅಂತ. ಇದನ್ನು STNR ಅಂತ ಕರೀತಾರೆ. ಯೂಶಲಿ ಮಗುವಿನಲ್ಲಿ 9 ತಿಂಗಳಿಂದ 1 ವರ್ಷದೊಳಗೆ ಇಂಟಿಗ್ರೇಟ್ ಆಗುವಂತಹ ರಿಫ್ಲೆಕ್ಸ್ ಇದು. ಈ STNR ರಿಟೇನ್ ಆಗಿರೋ ಮಕ್ಕಳಲ್ಲಿ ನಾವು ಪೂರ್ ಹ್ಯಾಂಡ್ ರೈಟಿಂಗ್ ಸ್ಕಿಲ್ಸ್ ಇರಬಹುದು, ಪೆನ್ಸಿಲ್ ಹಿಡ್ಕೊಳ್ಳೋಕ್ಕೆ ಗ್ರಿಪ್ಪಿಂಗ್ ಇಶ್ಯೂಸ್ ಇರಬಹುದು, ಫೈನ್ ಮೋಟರ್ ಸ್ಕಿಲ್ಸ್, ಅಕ್ಕಿ ಕಾಳು ಎತ್ತಕ್ಕೆ ಕಷ್ಟಪಡ್ಬಹುದು ಅವರು, ಅಥವಾ ಸಣ್ಣ ಸಣ್ಣ ಐಟಮ್ಸ್ನ ಎತ್ಕೊಳ್ಳೋಕೆ ಕಷ್ಟಪಡ್ಬೋದು, ಊಟ ಮಾಡೋಕ್ಕೆ ಕಷ್ಟಪಡ್ಬೋದು. ಈ ಥರ ಇಶ್ಯೂಸ್ ಏನಿರುತ್ತೆ ಅದು ನಮಗೆ ಕಾಣಲ್ಪಡುತ್ತೆ. ಮತ್ತು ಪುವರ್ ಪೋಸ್ಚರ್ ಇರೋದು, ಮತ್ತು ಬ್ಯಾಲೆನ್ಸ್ ಮಾಡೋಕ್ಕೆ ಕಷ್ಟಪಡೋದು, ಇದೆಲ್ಲ STNR ರಿಟೇನ್ ಆಗಿದ್ದರೆ ಕಾಣಿಸುವಂತಹ ಇಶ್ಯೂಸು. STNR ಏನಾದ್ರು ನಮ್ಮ ಮಗುವಿನಲ್ಲಿ ರಿಟೇನ್ ಆಗಿದೆಯಾ ಅಥವಾ ಇಂಟಿಗ್ರೇಟ್ ಆಗಿದೆ ಅಂತ ಹೇಗೆ ಚೆಕ್ ಮಾಡೋದಪ್ಪ ಅಂದರೆ, ಮಗುನ ಮತ್ತೆ ಕ್ರಾಲಿಂಗ್ ಪೊಸಿಷನಲ್ಲೇ ತಂದು ನೆಕ್ನ ಈ ಥರ ಮೇಲ್ಗಡೆ ಅಪ್ ಮತ್ತು ಡೌನ್ ಮಾಡಬೇಕಾಗತ್ತೆ. ಅವ್ರ ನೆಕ್ನ ಮೇಲ್ಗಡೆ ಟಿಲ್ಟ್ ಮಾಡಿದಾಗ ಬಾಡಿ ವೆಯ್ಟು ಮಗುದು ಹಿಂದಕ್ಕೆ ಹೋಗುತ್ತೆ. ಅದೇ ಥರ ನೆಕ್ನ ಮುಂದ್ಗಡೆಗೆ ಟಿಲ್ಟ್ ಮಾಡಿದಾಗ ಬಾಡಿ ವೆಯ್ಟು ಮುಂದಕ್ಕೆ ಬರುತ್ತೆ. ಹಂಗಾಗಬೇಕಾದ್ರೆ ಎಲ್ಬೋಸ್ ಕೂಡ ಕೊಲ್ಯಾಪ್ಸ್ ಆಗುತ್ತೆ, ಅಂದರೆ ಬೆಂಡ್ ಆಗುತ್ತೆ. ಸೊ ಈ ಥರ ಮೂಮೆಂಟ್ಸ್ ನಿಮ್ಗೆ ಕಂಡು ಬಂದಲ್ಲಿ ಮಗುವಿನಲ್ಲಿ STNR ರಿಫ್ಲೆಕ್ಸು ರಿಟೇನ್ ಆಗಿದೆ, ಇಂಟಿಗ್ರೇಟ್ ಆಗಿದೆ, ಹಾಗೆ ಉಳ್ಕೊಂಡ್ಬಿಟ್ಟಿದೆ ಅನ್ನೋದು ನಾವು ಖಾತ್ರಿ ಪಡಿಸ್ಕೋಬೋದು. ನೆಕ್ಸ್ಟ್ ನಾವು ಮೋರೋ ರಿಫ್ಲೆಕ್ಸ್ ಬಗ್ಗೆ ಮಾತಾಡೋಣ. ಸೊ ಮೋರೋ ರಿಫ್ಲೆಕ್ಸ್ 6 ತಿಂಗಳು ಒಳಗಡೆ ಇಂಟಿಗ್ರೇಟ್ ಆಗುವಂತಹ ರಿಫ್ಲೆಕ್ಸ್. ನೀವು ನೋಡಿರಬಹುದು, ಒಂದೊಂದ್ಸರಿ ಮೋರೋ ರಿಫ್ಲೆಕ್ಸ್ ಮಕ್ಕಳಲ್ಲಿ ಏನಾಗುತ್ತೆ, ಅವ್ರು ತುಂಬ ಬೆಚ್ತಾ ಇರ್ತಾರೆ, ಸಡನ್ ನಾಯ್ಸ್ಗೆ ಬೆಚ್ತಾ ಇರ್ತಾರೆ, ಜಾತ್ರೆಯಲ್ಲಿ ಸೌಂಡ್ಗಳಿಗೆ ಬೆಚ್ತಾರೆ, ಅಥವಾ ಕುಕ್ಕರ್ ವಿಷಲ್ ಮಾಡಿದಾಗ ಮಿಕ್ಸಿ ಸೌಂಡ್ಗೆ ಬೆಚ್ಚದ್ ನೋಡಿರಬಹುದು ನೀವು. ಆಮೇಲೆ ಕೆಲವು ಸರಿ ಏನಾಗುತ್ತೆ, ಮಕ್ಕಳು ಎಲ್ಲಿಗೋ ವರ್ಕೊಂಡು ನಿಂತಿರ್ತಾರೆ, ಈಗ ನಾವು ಗೋಡೆಗೆ ವರ್ಕೊಂಡು ನಿಂತಿರ್ತೀವಲ್ಲ ಅದೇ ಥರ ವರ್ಕೊಂಡಿರ್ತಾರೆ, ಆ ಸಪೋರ್ಟ್ನ ನಾವು ತೆಗೆದಾಗ ಮತ್ತೆ ಅವರು ಬೆಚ್ತಾರೆ ಅಥವಾ ಹೆದರ್ಕೋತಾರೆ. ಸೊ ಆ ಥರ ಅನ್ಕಂಫರ್ಟಬಲ್ ಫೀಲಿಂಗ್ ಏನು ಬರುತ್ತೆ ಅದು ಮೋರೋ ರಿಫ್ಲೆಕ್ಸ್ ರಿಟೇನ್ ಆಗಿರೋ ಮಕ್ಕಳಲ್ಲಿ ಕಾಣಲ್ಪಡುತ್ತೆ. ಸೊ ಈ ರಿಫ್ಲೆಕ್ಸ್ ರಿಟೇನ್ ಆಗಿದೆಯೋ ಇಲ್ವೋ ಅಂತ ಹೇಗೆ ಚೆಕ್ ಮಾಡೋದಪ್ಪ ಅಂತಂದರೆ, ಮಗುನ ಜಿಂಬಾಲ್ ಮೇಲೆ ಹಿಂದಕ್ಕೆ ಈ ಥರ ಮಲಗಿಸ್ಬೇಕಾದ್ರೆ ಮಕ್ಕಳು ರೆಫ್ಯೂಸ್ ಮಾಡ್ತಾರೆ ಅಥವಾ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾರೆ, ಮತ್ತು ಕೆಲವು ಮಕ್ಕಳು ಮಾಡಲ್ಲ. ಸೊ ಅಳಕ್ಕೆ ಶುರು ಮಾಡೋದು, ಕಿರ್ಚಾಡೋದು, ತಪ್ಪಿಸ್ಕೊಂಡು ಓಡೋಗೋಕ್ಕೆ ಟ್ರೈ ಮಾಡ್ತಾರೆ. ಆ ಥರ ನಿಮ್ಮ ಮಗು ಮಾಡಿದ್ದಲ್ಲಿ ನಿಮ್ಮ ಮಗುವಿನಲ್ಲಿ ಮೋರೋ ರಿಫ್ಲೆಕ್ಸು ರಿಟೇನ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ರಿಫ್ಲೆಕ್ಸ್ ಬಗ್ಗೆ ಮಾತಾಡೋಣ. ಅದ್ರ ಹೆಸರು ಸ್ಪೈನಲ್ ಗೆಲೆಂಟ್ ರಿಫ್ಲೆಕ್ಸ್ ಅಂತ. ಯೂಶಲಿ ನ್ಯೂರೋಟಿಪಿಕಲ್ ಮಕ್ಕಳಲ್ಲಿ 9 ತಿಂಗಳು ಒಳಗಡೆ ಇಂಟಿಗ್ರೇಟ್ ಆಗುವಂತಹ ರಿಫ್ಲೆಕ್ಸು. ಹೈಪರ್ ಆಕ್ಟಿವಿಟಿ ಅಂತ ನಾವೇನು
ಏನು ಹೇಳ್ತೀವಿ ಆ ಮಕ್ಕಳಲ್ಲಿ ಹೈಪರ್ ಆ್ಯಕ್ಟಿವ್ ಮಕ್ಕಳಲ್ಲಿ ಈ ರಿಫ್ಲೆಕ್ಸು ಬಹುತೇಕ ಇಂಟಿಗ್ರೇಟ್ ಆಗಿರೋದಿಲ್ಲ. ಈಗ ನಾವು ಓಟಿಗೆ ಕಳಿಸ್ತಾ ಇರ್ತೀವಿ, ತುಂಬ ಟಯರ್ಡ್ ಮಾಡಿಸ್ತಾ ಇರ್ತೀವಿ, ಸೈಕ್ಲಿಂಗು, ಸ್ಕೇಟಿಂಗು ಎಲ್ಲನೂ ಮಾಡಿಸ್ತೀವಿ, ಅಂದರೂ ಹೈಪರ್ ಆ್ಯಕ್ಟಿವಿಟಿ ಕಡಿಮೆ ಆಗ್ತಿಲ್ಲ, ಒಂದು ಜಾಗದಲ್ಲಿ ಕೂತ್ಕೊಳ್ಳೋಕೆ ಕಷ್ಟ ಆಗ್ತಾ ಇದೆ. ಆ ಥರ ಇಶ್ಯೂಸ್ ನಿಮ್ಮ ಮಗುವಿನಲ್ಲಿ ಕಂಡು ಬಂದಲ್ಲಿ ಸ್ಪೈನಲ್ ಗ್ಯಾಲೆಂಟ್ ರಿಫ್ಲೆಕ್ಸು ರಿಟೇನ್ ಆಗಿರಬಹುದು. ನೀವು ಅದನ್ನು ಚೆಕ್ ಮಾಡಬಹುದು. ಸೊ ಸ್ಪೈನಲ್ ಗ್ಯಾಲೆಂಟ್ ರಿಫ್ಲೆಕ್ಸ್ ನಿಮ್ಮ ಮಗುವಿನಲ್ಲಿ ರಿಟೇನ್ ಆಗಿದೆಯೋ ಇಲ್ವೋ ಅಂತ ಹೇಗೆ ಚೆಕ್ ಮಾಡೋದಪ್ಪ ಅಂತಂದರೆ, ಮಗುನ ಕ್ರಾಲಿಂಗ್ ಪೊಸಿಷನ್ಗೆ ತಂದುಬಿಟ್ಟು ಮಗುದು ಸ್ಪೈನ್ ಬಿಟ್ಬಿಟ್ಟು ಬಲಗಡೆ ಭಾಗದಲ್ಲಿ ನೀವು ರಿಬ್ಕೇಜ್ ಮೇಲೆ ಬಲಗಡೆ ಸೈಡ್ಗೆ ಪೆನ್ಸಿಲಲ್ಲಿ ಅಥವಾ ನಿಮ್ಮ ಇಂಡೆಕ್ಸ್ ಫಿಂಗರಲ್ಲಿ ಈ ಥರ ಸ್ಟ್ರೈಟಾಗಿ ಲೈನ್ ಎಳೆದಾಗ ಮಗು ಕಚಗುಡಿ ಇಟ್ಟಂಗೆ ಈ ಕಡೆಗೆ ಬೆಂಡ್ ಆಗುತ್ತೆ, ಬಲಗಡೆಗೆ ಬೆಂಡ್ ಆಗುತ್ತೆ. ಅದೇ ಥರ ನೀವು ಎಡಗಡೆಗೆ ನೀವು ಲೈನ್ ಎಳೆದಾಗ ಅದು ಎಡಗಡೆಗೆ ಟ್ವಿಚ್ ಆಗುತ್ತೆ ಅಥವಾ ಬೆಂಡ್ ಆಗುತ್ತೆ, ಕಚಗುಳಿ ಇರೋ ಥರ ಫೀಲಿಂಗ್ ಬರುತ್ತೆ ಮಗುಗೆ. ಆವಾಗ ನೀವು ಆರಾಮಾಗಿ ಹೇಳ್ಬೋದು ಸ್ಪೈನಲ್ ಗ್ಯಾಲೆಂಟ್ ರಿಫ್ಲೆಕ್ಸು ರಿಟೇನ್ ಆಗಿದೆ ಈ ಮಗುವಿನಲ್ಲಿ ಅಂತ. ಸೊ ಅದಕ್ಕೆ ಕೆಲವೊಂದು ಎಕ್ಸಸೈಸಸ್ ಇರುತ್ತೆ, ಅದನ್ನು ನೀವು ಮಾಡಿಸ್ತಾ ಇಂಟಿಗ್ರೇಟ್ ಮಾಡಿ ಒಂದು 6 to 8 months ಆದಮೇಲೆ ನೀವು ಮತ್ತೆ ಅದೇ ಥರ ಗೆರೆ ಎಳೆದು ನೀವು ನಿಮ್ಮ ಮಗುವಿನಲ್ಲಿ ಚೆಕ್ ಮಾಡಿದಾಗ ಆ ಟ್ವಿಚಿಂಗ್ ಮಕ್ಕಳಲ್ಲಿ ಕಂಡು ಬರಲ್ಲ. ಸೊ ಆಗ ಇಂಟಿಗ್ರೇಟ್ ಆಗಿದೆ, ಕಂಪ್ಲೀಟಾಗಿ ಇಂಟಿಗ್ರೇಟ್ ಆಗಿದೆ ಅನ್ನೋದನ್ನ ನೀವೇ ಖಾತ್ರಿ ಮಾಡ್ಕೋಬೋದು. ಈ ಎಲ್ಲ ರಿಟೇನ್ ರಿಫ್ಲೆಕ್ಸಸ್ಗೂ ಎಕ್ಸಸೈಸಸ್ ಏನೇನು ಮಾಡಬೇಕು ಅಂತ ಇದೇ ವಿಡಿಯೋಲಿ ಇಂಟಿಗ್ರೇಟ್ ಮಾಡ್ತೀನಿ ಅಂದರೆ ಸ್ವಲ್ಪ ಲೆಂತಿ ಆಗುತ್ತೆ, ಅದಕ್ಕೆ ಮುಂದೆ ಬರೋ ವಿಡಿಯೋಗಳಲ್ಲಿ ಅದನ್ನು ಹೇಳ್ತೀನಿ. ಸೊ ಇದು ಬರೀ ನೀವು ರಿಫ್ಲೆಕ್ಸಸ್ ಏನೇನು ರಿಟೇನ್ ಆಗಿದೆ ಅಂತ ಚೆಕ್ ಮಾಡ್ಕೊಂಡು ನೋಟ್ ಮಾಡ್ಕೊಳ್ಳೋಕ್ಕೆ ಈ ವಿಡಿಯೋ ನಿಮಗೆ ಸಹಾಯಕ ಆಗಿರುತ್ತೆ. ಸೊ ನೆಕ್ಸ್ಟ್ ರಿಫ್ಲೆಕ್ಸ್ ಬಂದು ಟಾನಿಕ್ ಲ್ಯಾಬ್ರಿಥಿಯನ್ ರಿಫ್ಲೆಕ್ಸ್ ಅಂತ TLR ಅಂತ ಕರೀತಾರೆ. ಇದರಲ್ಲಿ ನೀವು ಮಗುನ ಹೊಟ್ಟೆ ಮೇಲೆ ಅಂದರೆ ದಬಾಗಿಸಿ ಮಲಗಿಸ್ತೀವಿ ಅಂತೀವಲ್ಲ, ಹೊಟ್ಟೆ ಮೇಲೆ ಮಲಗಿಸಿ ಕೈ ಎರಡನ್ನೂ ಮುಂದ್ಗಡೆ ಈ ಥರ ಸ್ಟ್ರೈಟಾಗಿ ಮಾಡಿ, ಕಾಲನ್ನು ಹಿಂದ್ಗಡೆ ಸ್ಟ್ರೈಟಾಗಿ ಮಾಡಿ ಆ ಪೊಸಿಷನಲ್ಲಿ ನೀವು 30 ರಿಂದ 40 ಸೆಕೆಂಡ್ಸು ಮಗುಗೆ ಹಿಡ್ಕೊಳ್ಳೋಕ್ಕೆ ಹೇಳಬೇಕು. ಮೇಲ್ಗಡೆ ಮಾಡಿ ನೆಲಕ್ಕೆ ಟಚ್ ಮಾಡ್ದೇ ಮೇಲ್ಗಡೆ ಇರಬೇಕು, ಅಂದರೆ ಹೊಟ್ಟೆ ಮಾತ್ರ ನೆಲದ ಮೇಲೆ ಇರಬೇಕು, ಕೈಗಳು ಮತ್ತು ಕಾಲುಗಳು ಎರಡು ಮೇಲ್ಗಡೆ ಇರಬೇಕು. ಸೊ 30 ಸೆಕೆಂಡ್ ನಿಮ್ಮ ಮಗು ಹಿಡ್ಕೋತಾ ಇದೆ, ಶೇಕ್ ಮಾಡ್ದೇ ಹಿಡ್ಕೋತಾ ಇದೆ ಅಂತಂದರೆ ಈ ರಿಫ್ಲೆಕ್ಸ್ ನಿಮ್ಮ ಮಗುವಿನಲ್ಲಿ ರಿಟೇನ್ ಆಗಿಲ್ಲ ಅಂತ. ಅದೇ ಮಗು ತುಂಬ ಶೇಕಿ ಮೂಮೆಂಟ್ಸ್ ಮಾಡುತ್ತೆ, ಆಮೇಲೆ ಎಷ್ಟು ಶೇಕಿ ಮೂಮೆಂಟ್ಸ್ ಮಾಡ್ತಾರೆ ಅಂದರೆ ಮಕ್ಕಳಿಗೆ ಆ ಹೊಟ್ಟೆ ಮೇಲೆ ಮಲಗಿಸಿದಾಗ ಕೈನ ಈ ಥರ ಮೇಲ್ಗಡೆ ಎತ್ತಲಿಕ್ಕೂ ಆಗೋದಿಲ್ಲ, ಕಾಲನ್ನು ಕೂಡ ಎತ್ತಲಿಕ್ಕಾಗಲ್ಲ, ಒಂದು ಸೆಕೆಂಡ್ 2 ಸೆಕೆಂಡ್ಗೂ ಕೂಡ ಮಗು ಎತ್ತಲ್ಲ. ಸೊ ಆ ಥರ ಏನಾದ್ರು ಇದ್ದಲ್ಲಿ TLR ರಿಟೇನ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ರಿಫ್ಲೆಕ್ಸ್ ಬಂದು ಪಾಮರ್ ಗ್ರಾಸ್ಪ್ ರಿಫ್ಲೆಕ್ಸ್ ಅಂತ. ಈ ರಿಫ್ಲೆಕ್ಸ್ ಯೂಶಲಿ ಮಗು 4 ತಿಂಗಳಿಂದ 6 ತಿಂಗಳ ಒಳಗಡೆ ಇಂಟಿಗ್ರೇಟ್ ಆಗುವಂತಹ ರಿಫ್ಲೆಕ್ಸು. ಇದು ಯೂಶಲಿ ಆಟಿಸಮ್ ಸ್ಪೆಕ್ಟ್ರಮಲ್ಲಿರೋ ಮಕ್ಕಳಲ್ಲಿ ಇಂಟಿಗ್ರೇಟ್ ಆಗಿರಲ್ಲ. ಸೊ ಅಂಥ ಮಕ್ಕಳಲ್ಲಿ ಹ್ಯಾಂಡ್ ರೈಟಿಂಗ್ ಇಶ್ಯೂಸು ಮತ್ತು ತುಂಬ ಆ ಲೈನ್ ಒಳಗಡೆನೇ ಬರೆಯೋಕ್ಕೆ ಟ್ರೈ ಮಾಡಿದಾಗ ಕಷ್ಟ ಆಗುವಂತಹದ್ದು, ಮತ್ತು ಫೈನ್ ಮೋಟರ್ ಸ್ಕಿಲ್ಸು ಪುವರ್ ಆಗಿ ಡೆವಲಪ್ ಆಗಿರುತ್ತೆ. ಈ ಥರ ಇಶ್ಯೂಸು ತುಂಬಾ ಕಾಣಿಸುತ್ತೆ. ಆಗ್ತಾನೆ ಹುಟ್ಟಿರೋ ಮಕ್ಕಳಲ್ಲಿ ನೀವು ಆ ಮಗು ಕೈಗೆ ಈ ಥರ ಬೆರಳು ಕೊಟ್ಟಾಗ ಈ ಥರ ಗ್ರಾಸ್ಪ್ ಮಾಡ್ಕೊಳುತ್ತೆ. ಸೊ ಇದನ್ನು ನಾವು ಪಾಮರ್ ಗ್ರಾಸ್ಪ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಸೊ ಈ ಪಾಮರ್ ಗ್ರಾಸ್ಪ್ ರಿಫ್ಲೆಕ್ಸು ರಿಟರ್ನ್ ಆಗಿದೆಯಲ್ವ ಅಂತ ಹೇಗೆ ಚೆಕ್ ಮಾಡೋದಪ್ಪ ಅಂತಂದರೆ, ಮಗು ಕೈಗೆ ಒಂದು ಟಿಶ್ಯೂನ ನೀವು ಪೆನ್ಸಿಲ್ ಥರ ರೋಲ್ ಮಾಡ್ಕೊಂಬಿಟ್ಟು ಅದರಲ್ಲಿ ನೀವು ಇದು ಲೈನ್ ಅಂತಾರಲ್ಲ, ಹೀಗೆ ಮತ್ತು ಇಲ್ಲಿಂದ ಹೀಗೆ ಈ ಥರ ನೀವು ಮಾಡಿ ನೋಡಿ ಆ ಟಿಶ್ಯೂ ಪೇಪರಲ್ಲಿ. ಮಗು ಆವಾಗ ಈ ಥರ ಎಲ್ಲ ಅಳ್ಳಾಡಿಸಿದ್ರೆ ಸ್ಟಿಲ್ ಆಗಿಲ್ದೇನೆ ಆವಾಗ ನಿಮ್ಮ ಮಗುವಿನಲ್ಲಿ ಈ ರಿಫ್ಲೆಕ್ಸ್ ರಿಟೇನ್ ಆಗಿದೆ ಅಂತ ಅರ್ಥ. ಅದೇ ಥರ ಎಡಗೈಗೂ ನೀವು ಮಾಡಿ, ಈ ಗೆರೆ ಈಗ ಎರೆಮೆರೆ ಈ ಥರ, ಮತ್ತು ಅದಾದಮೇಲೆ ಈ ಥರ ವರ್ಟಿಕಲ್ ಹೀಗೆ ಮಾಡಿದಾಗ ಈ ಥರ ಫಿಂಗರ್ ಮೂಮೆಂಟ್ಸ್ನ ಮಾಡಬಾರ್ದು. ಆ ಥರ ಮಾಡಿದ ಪಕ್ಷದಲ್ಲಿ ನಿಮ್ಮ ಮಗುವಿನಲ್ಲಿ ಇಂಟಿಗ್ರೇಟ್ ಆಗದೇ ಹಾಗೆ ಉಳ್ಕೊಂಡಿದೆ ಅಂತ ಅರ್ಥ. ನಿಮ್ಮ ಮಗುವಿನಲ್ಲಿ ಯಾವ್ದಾದ್ರು ರಿಫ್ಲೆಕ್ಸಸ್ ರಿಟೇನ್ ಆಗಿದೆ ಅಂತಂದರೆ ಮುಂದೆ ಬರೋ ವೀಡಿಯೋಗಳನ್ನ ನೋಡಿ, ಅದರಲ್ಲಿ ಒಂದೊಂದು ರಿಫ್ಲೆಕ್ಸ್ ಯಾವ್ಯಾವ ರಿಟೇನ್ ಆಗಿದೆ ಅದಕ್ಕೆ ಏನು ಮಾಡಬೇಕು ಅಂತ ಮಾಹಿತಿನ ಕೊಡ್ತಾ ಬರ್ತೀನಿ. ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.